Hey guys, welcome back to my channel. ಸೊ ಗೈಸ್, ನಿಮಗೆ ಟೈಟಲ್ ಮತ್ತು ತಮ್ನೇಲ್ ನೋಡಿರೋದ್ರಿಂದ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂದರೆ ನನ್ನ ತಂಗಿ ಬರ್ಡೇ ವ್ಲಾಗು. ಸೊ ಈ ವ್ಲಾಗ್ ಬಂದು ಸ್ಟಾರ್ಟ್ ಆಗ್ತಿರೋದು ಅವಳ ಬರ್ಡೇ ಹಿಂದಿನ ದಿನದಿಂದ. ಸೊ 12 ಗಂಟೆಗೆ ವಿಶ್ ಮಾಡೋಣ ಅಂತ ಹೇಳಿಬಿಟ್ಟು ವಿಶ್ ಮಾಡಿದೆ. ಅದರದ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಈಗ ಹಾಕ್ತಿದ್ದೀನಿ. ಚಿನ್ಮಯ್ 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 ಹ್ಯಾಪಿ ಬರ್ಡೇ ಟು ಯು. ಯಾಕೆ ಮುಖ ಮಾಡ್ತಾ ಇದೆಯಾ ನನಗೆ ಚಿನ್ಮಯ್? ಕಣ್ಬಿಡು ಅಯ್ಯ, ನಾನೇ ಫಸ್ಟ್ ವಿಶ್ ಮಾಡಿರೋದು. ನಿಮ್ಮಮ್ಮ ಕೊರಕೆ ಹೊಡಿತಿದ್ದಾಳೆ. ಡ್ಯಾನ್ಸ್ ಮಾಡೆ ನಿನ್ನ ಬರ್ಡೇ ಚಿನ್ಮಯ್. ಡ್ಯಾನ್ಸ್ ಮಾಡೆ ನಿನ್ನ ಬರ್ಡೇ ಕಣೆ. The next day. ಗುಡ್ ಮಾರ್ನಿಂಗ್. ಸೊ ಚಿನ್ಮಯ್ ಈಗ ಬಂದಿದ್ದಾಳೆ. ಹ್ಯಾಪಿ ಬರ್ಡೇ ಚಿನ್ಮಯ್. ಥ್ಯಾಂಕ್ ಯು ಸೋ ಮಚ್ ಚಿನ್ಮಯ್. ನಾನು ನಿಂಗೋಸ್ಕರ ಒಂದು ವಿಡಿಯೋ ಎಡಿಟ್ ಮಾಡಿದ್ದೀನಿ. ಇವಾಗ ಅದಕ್ಕೆ ರಿಯಾಕ್ಷನ್ ಕೊಡು, ಲೈವ್ ರಿಯಾಕ್ಷನ್. ಸೆಕೆಂಡ್ ವಿಡಿಯೋ ವಾಲ್ಯೂಮ್ ಕೊಡು. ಹೇಗಿದೆ? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ? ಇದು ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ 5 ನಿಮಿಷ ಬಂತು ಎಲ್ಲ ಕ್ಲಿಪ್ ಹಾಕಿದ್ದಕ್ಕೆ. ವೆರಿ ನೈಸ್. 5 ನಿಮಿಷ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನೆನ್ನೆ ರಾತ್ರಿಗೂ ಕಟ್ ಮಾಡಿ 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 ಇವಾಗ 1.5 ನಿಮಿಷಕ್ಕೆ ತಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಗಿಫ್ಟ್ ಇದೆ. ಇನ್ನೊಂದ್ಸತಿ ನೋಡಬೇಕು. ರಿಪೀಟಲ್ಲಿ ನೋಡ್ಕೊ. ಕ್ಯಾಪ್ಷನ್ಗೆ ರಿಯಾಕ್ಷನ್ ಕೊಡು. ವಿಡಿಯೋ ಇಷ್ಟ ಆಯ್ತಾ? ಇಷ್ಟೊಳಗೆ ಯಾವ ಕ್ಲಿಪ್ಸ್ ಇಷ್ಟ ಆಯ್ತು ನಿಮಗೆ? Wishing my forever Mimi a fabulous birthday. I love you even though you steal my clothes. ಯಾರು ಬಟ್ಟೆ ಕದೀತಾರೆ? ನೀನೇ ನನ್ನ ಬಟ್ಟೆ ಕದಿಯೋದು. ಸುಳ್ಳು. ಹಿಂಗಾಕ್ಲ ನಿನ್ನಿಷ್ಟ, ಹಿಂಗೆ ಬೇಕಾದ್ರು ಹಾಕೋ. ಇದು ಆಲ್ರೆಡಿ ರೆಡಿನಾ? ಅದೇನದು ಎಕ್ಸ್ಟ್ರಾ ಏನೋ ಹಾಕಿದೆಯಲ್ಲ? ಯಾಕದು ಪೊಟಾಟೋನೂ ಹಾಕ್ಬಿಟ್ಟಿದ್ದಾಳೆ ನಿಮ್ಮ ಮಮ್ಮಿ. ಫ್ರೈ ಮಾಡಿ ಹಾಕಿದ್ದೀನಿ, ಟೇಸ್ಟ್ ಬರುತ್ತೆ. ಎಲ್ಲ ಒಟ್ಟಿಗೆ ಸೇರುತ್ತೆ. ಅಂಡ್ ಗೈಸ್, ಇವತ್ತು ಬರ್ಡೇ ಆಗಿರೋದ್ರಿಂದ ಚಿನ್ಮಯ್ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆನೆ ಪೂಜೆ ಎಲ್ಲ ಆಗೋಗಿತ್ತು. ಅಂಡ್ ಬರ್ಡೇ ದಿನ ಏನಾದ್ರು ಸ್ಪೆಷಲ್ ಆಗಿ ಕಾಣಬೇಕಲ್ಲ ಅಂತ ಹೇಳ್ಬಿಟ್ಟು ಹಾಕೋ 2 ಜೇಡಲ್ಲೇ ಸ್ವಲ್ಪ ಇನೋವೇಷನ್ ಮಾಡಿ ನಾನು ಹೇರ್ ಸ್ಟೈಲ್ ಹಾಕ್ದೆ. ಮೊಳಕೆ ಕಾಳು ಸಾರು ವಾಸನೆ. ಅದೇ ರೆಸಿಪಿದೆ, ನಮ್ಮಮ್ಮ ಚೆನ್ನಾಗಿ ಹಾಕ್ಬಿಟ್ಟಿದ್ದಾಳೆ. ಗೈಸ್, ಪೂರಿ ರೆಡಿ. ಬಟೂರೆನ ಪೂರಿನಮ್ಮ ಇದು? ಬಟೂರೆ, ಬಟ್ ನಾವು ಗೋಧಿ ಹಿಟ್ಟಲ್ಲಿ ಯೂಸ್ ಮಾಡೋದ್ರಿಂದ ವೈಟ್ ಬರಲ್ಲ. ಈ ಥರ ಸೇಮ್ ಅದಕ್ಕೆ ಏನು ಹಾಕ್ತೀವೋ ಅದೇ ಐಟಮೇ ಹಾಕೋದು. ಮೈದಾ ಬದಲು ಗೋಧಿ ಹಿಟ್ಟು. ಓಕೆ. ನಿಮ್ಮ ತಂಗಿ ಕೇಳಿ ಮಾಡಿಸ್ಕೊಂಡಿರೋ ರೆಸಿಪಿ. ಇದ್ರ ಜೊತೆಗೆ ಚೆನ್ನ ಮಸಾಲ ಅಲ್ಲ, ಚೋಲೆನೇ ಮಾಡ್ದ. ಟೀ ಇದೆಲ್ಲ ಹಾಕಿ. ಓ ನೈಸ್. ನಮ್ಮಮ್ಮ ಮಾಡಲ್ಲ ಅಂತಿದ್ರು ಗೈಸ್. ಚೆನ್ನ ಬೇಡ ಅಂದ್ರು. ಓಕೆ, ಚೆನ್ನಾಗಿದಮ್ಮ, ತುಂಬಾ ಚೆನ್ನಾಗಿದೆ. ಮೊಳಕೆ ಕಾಳು ಸಾರು ಥರ ಏನಿತ್ತು. ಮೊಳಕೆ ಕಾಳು ಸಾರಿಗಿಂತ ಚೇಂಜ್ ಇದೆಯಾ? ಹೌದು, ನಾನು ನೋಡಿದೆ. ತುಂಬಾ ಸ್ಮೆಲ್ ಬರ್ತದೆ, ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಇಷ್ಟ ಆಯ್ತಲ್ಲ. ಕತ್ಲೆ ಹೌದು, ಇದು ಚಳಿಗಾಲ ಅಲ್ವಾ, ಮಳೆಗಾಲ ಅಲ್ವಾ?
ಹುಳಿ ಹುಳಿ ಆಗಿದೆಯಾ ನಿಂಬೆ ಹುಳಿ ಥರ. ಆ್ಯಂಡ್ ಗೈಸ್ ಇಲ್ಲಿ ಚಿನ್ಮಯ್ ಸ್ಕೂಲಲ್ಲಿ ಏನು ಅಂದರೆ ಚಾಕ್ಲೇಟ್ ಕೊಡೋಂಗಿಲ್ಲ, ಅದಕ್ಕೆ ಅವಳು ಈ ಚಿಕ್ಕಿ ತೊಗೊಂಡು ಹೋಗ್ತಿದ್ದಾಳೆ ಗೈಸ್. ಅವ್ರ ಸ್ಕೂಲಲ್ಲಿ ಚಾಕ್ಲೇಟ್ ಅಲೋ ಇಲ್ಲ ಮಕ್ಳಿಗೆಲ್ಲ ಕೊಡೋಕ್ಕೆ. ಸೊ ಟೀಚರ್ಸ್ಗೆ ಮಕ್ಕಳಿಗೆ ಎಲ್ರಿಗೂ ಈ ಥರ ತೊಗೊಂಡು ಹೋಗ್ತಿದ್ದಾಳೆ ಚಿಕ್ಕಿ. ಅದು ಬಿಟ್ಟು ಕ್ಲೋಸ್ ಫ್ರೆಂಡ್ಸ್ ಗ್ರೂಪಿಗೆ ಮಾತ್ರ ಚಾಕ್ಲೇಟು ಗಾನ್ ಮ್ಯಾಟ್ ತೊಗೊಂಡಿದ್ದಾಳೆ. ಆಲ್ರೆಡಿ ನಾನು ಚಿನ್ಮಯ್ ನೆನ್ನೆ ಓಪನ್ ಮಾಡಿಬಿಟ್ವಿ ಅದನ್ನು. ಇದು ನಿನ್ನ ಮುಟ್ಟಿಲ್ಲ. ಅಲ್ಲೇ ಇದೆ ನೋಡಿ, ಗಾನ್ ಮ್ಯಾಡಲ್ಲೇ ಇದೆ. ಸ್ಕೂಲಲ್ಲಿ ಚಾಕ್ಲೇಟು ಕೊಡೋಂಗಿಲ್ಲ, ಇದು ಕಲರ್ ಡ್ರೆಸ್ಸು ಹಾಕಂಗಿಲ್ಲ. ಅದು ಯಾಸಿಮೆ ಬರ್ಡೇ ಅದು. ಪ್ರಿನ್ಸಿಪಲ್ ನಂಬರ್ ಕೊಡ್ತೀನಿ, ಮಾತಾಡು. ನೀನೇ ಮಾತಾಡ್ಕೊಂಬಾರೆ. ನಮ್ಮ ಅಕ್ಕ ಹಿಂಗಂದ್ಲು, ನೀವೇನಂತೀರ ಇದಕ್ಕೆ ಅಂತ ಕೇಳ್ಕೊಂಡು ಚರ್ಚೆ ಮಾಡ್ಕೊಂಬ. ಬರ್ಡೇಗೆ ತಾಂಬೂಲ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ತಂದಿರ್ತೀನಿ ತಿಂಡಿ ಆದಮೇಲೆ. ಓಪನಿಂಗ್ ಮಾಡೆ. ಫಸ್ಟ್ ತೋರ್ಸು ಇದು ಸ್ಕ್ರಂಚೀಸು. ಒಂದು ಏನು ಯಾವ ಕಲರ್ ಇದೆ? ಬೇಜ್, ಗ್ರೀನ್, ಡಾರ್ಕ್ ಗ್ರೀನ್, ಅವೆರಡು ಕಲರ್ ಸ್ಕ್ರಂಚೀಸು. ಇದು ನೆನ್ನೆ ತೊಗೊಂಬಂದೆ ನಾನು. ನೆನ್ನೆ ಸ್ಟುಡಿಯೋಗೆ ಹೋಗಿದ್ನಲ್ಲ, ಬರ್ತಾ ತೊಗೊಂಡು ಬಂದೆ. ಇದು ನೆನ್ನೆ ತಗೊಂಬಂದಿತ್ತು. ಈ ಎರಡಲ್ಲಿ ಒಳಗೆ ಒಂದು ಹೋಗುತ್ತೆ. ಹೌದು. ಚಿನ್ಮಿನ ಇದೆಲ್ಲ ತಂದ್ಕೊಡ್ತೀನಿ ಅಂತ ಅಂದ್ಕೊಂಡಿದ್ದ ನೀನು. ನೀನು ನಿಮ್ಮ ಮಮ್ಮಿ ಹೇಳಿದ್ ನೋಡಿದ್ರೆ ನಿನ್ನ ಹತ್ರ ಒಂದು ನಯ ಪೈಸೆನೂ ಇಲ್ಲ, ಏನು ತರಕ್ಕೆ ಅಂದ್ಕೊಂಡಿದ್ದೆ. ಅದೇ ತರ್ತೀನಿ ಅಂತ ಅಂದ್ಕೊಂಡಿದ್ದ. ಹೇಗಿದೆ? ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಇದನ್ನ ಹಾಕೋತೀಯ ಸಂಜೆ? ಇನ್ನೊಂದು ನೋಡ್ತೀನಿ. ಹಾಂ. ಏನಿಲ್ಲ, ನಾನು ಅದ್ಭುತವಾಗಿ ಸೆಲೆಕ್ಟ್ ಮಾಡ್ತೀನಿ. ನಮ್ಮ ಮನೇಲಿ ಯಾರಿಗೂ ಸೆಲೆಕ್ಷನ್ ಇಲ್ಲ ನನ್ನ ಬಿಟ್ಟು. ಶಾರ್ಟ್ ಕುರ್ತಾ. ಇದು ದೊಡ್ಡದಾಗ್ಬೋದು ಅಂತ ಅನ್ಸುತ್ತೆ. ಎರಡು ಎಸ್ ಮಾಡಿರೋದು, ಎಕ್ಸೆಸ್ ಬೇಕು ಅನ್ಸುತ್ತೆ ನೋಡು. ಚೆನ್ನಾಗಿದ್ಯಾ? ಅದು ಹೊಟ್ಟೆ ಹತ್ರ ಟೈಟ್ ಬರುತ್ತೆ, ಆಮೇಲೆ ಲೂಸು. ಯಾವ್ದು ಹಾಕ್ತೀಯ ಇವತ್ತು? ನಿನ್ನಿಷ್ಟ. ನಿಂಗೆ ಯಾವ್ದು ಇಷ್ಟ ಆಯ್ತು ಇವೆರಡರಲ್ಲಿ? ಇದು ಚೆನ್ನಾಗಿದೆ, ಇದು ಎರಡು ಬೇರೆ ಬೇರೆ ಥರದ್ದು, ಎರಡು ಇಷ್ಟ ಆಯ್ತು. ಹೌದಾ? ಎರಡು ಅವಳದೇ ಸೆಲೆಕ್ಷನ್ ಅಪ್ಪ. ಏನು ಕೊಡ್ಸಲ್ಲ ಅಂದ್ಬಿಟ್ಟು ಬೈತಾನೆ ಇದ್ದಲ್ಲ ಗೈಸ್. ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಯಾವಾಗ್ಲೂ ಬೈತಾನೆ ಇರ್ತಾಳೆ ನನಗೆ. ನಾನು ಅವಳಿಗೆ ಮಾತ್ರ 17 ವರ್ಷಕ್ಕೆ 17 ಗಿಫ್ಟ್ ಕೊಡ್ತೀನಿ. ನೀನೆ ನಿನ್ ದುಡ್ಡಾಗಿ ತಗೊಂಬಂದ, ಮಮ್ಮಿ ಕಂಪ್ನಿ ಕೊಟ್ಟಿದ್ದಷ್ಟೇ. 8th ಸ್ಟ್ಯಾಂಡರ್ಡ್ ಮಗುಗೆ ದುಡ್ಡೆಲ್ಲಿಂದ ಬರುತ್ತೆ? ನೀನು ಯೋಚನೆ ಮಾಡ್ಬೇಕು. 12th ಸ್ಟ್ಯಾಂಡರ್ಡ್ ಮಗುಗೆ ದುಡ್ಡಲ್ಲಿಂದ ಬರುತ್ತೆ. 12th ಸ್ಟ್ಯಾಂಡರ್ಡ್ ಮಗು ಇಲ್ಲ ಇಲ್ಲಿ. ಇದನ್ನ ಹಾಕ್ತಾರೆ, ಇದಕ್ಕೆ ಯಾವ ಜೀನ್ಸ್ ಬ್ಲ್ಯಾಕ್ ಯಾಕು? ಇದು ಲೂಸ್ ಆಗ್ಬಹುದು. ಅದಕ್ಕೆ ಎಕ್ಸ್ಚೇಂಜ್ ಮಾಡ್ಬೇಕು ಅನ್ಸುತ್ತೆ ನೋಡು. ಮನೆಗೆ ಬಂದ ಈ ಚಾಕ್ಲೇಟ್ ತಿನ್ನದ? ತಿನ್ನು. ಆಶೀರ್ವಾದ ಮಾಡ್ತಾರೆ ಗೀಸ್. ಏಯ್ ನನಗೆ ಬೀಳೆ. ನನಗೆ ಬೀಳು, ನನಗೆ ಬೀಳೆ, ನನಗೆ ಬೀಳು. ಮಮ್ಮ ಎಲ್ಡರಿಗೆ ರೆಸ್ಪೆಕ್ಟ್ ಇಲ್ಲ. ಬೀಳು. ನನ್ನ ಕಾಲೇ ಎತ್ತಿಸ್ಬಿಡ್ತಾಳೆ ಗೈಸ್. ನನ್ನ ತಂಗಿ ಇಷ್ಟು ತಿಂತಾಳೆ ಗೈಸ್ ಡೈಲಿ. 4 ಡಬ್ಬಿ 2 ಡಬ್ಬಿ ಚಾಕ್ಲೇಟು. ಒಂದ್ರಲ್ಲಿ ಫ್ರೂಟ್ಸು 10 ಗಂಟೆಗೆ ಸ್ನ್ಯಾಕ್ಸು ಇದು, ಆಮೇಲೆ 2ರಲ್ಲಿ. ಅಯ್ಯೋ ಇದ್ರೊಳಗೆ ತೂರ್ತಾನೆ ಇಲ್ಲ, ಅಷ್ಟು ತಿಂತಾಳೆ. ಹಾಂ, ಬೇಗ ತಿರ್ಗಿ ಹಾಕು, ಟೈಮ್ ಆಯಿತು. ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊ. ಈ ವರ್ಷ ಆದರೂ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳು, ನೆಟ್ಗಿರೋ ಬುದ್ಧಿ. ಹಾಂ, ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಇನ್ನು ಒಳ್ಳೆ ಮಾತಾಡು. ನಡಿ, ಟೈಮ್ ಆಯ್ತು, ನಡಿ. ತಿರ್ಗಾ ಯಾಕೆ ಬರ್ತೀಯ? ಬೆನ್ಮೂಳೆ ಮುರಿದೋಗ್ತಾರೆ, ಹೋಗು ಬೇಗ. ಹಾಂ, ಟಿಫನ್ ಬಾಕ್ಸ್ ಇದನ್ನ ಇಟ್ಕೊಂಡು 2 ಫ್ಲೋರ್ ಹತ್ತೋಷ್ಟರಲ್ಲಿ ನೀನು ಓಲಾ ಕ್ಲಾಸ್ ಶಿಫ್ಟ್ ಆಗಿಬಿಟ್ಟಿದೆ. 9th 10th ಅವರೆಲ್ಲ ಪ್ರಿನ್ಸಿಪಾಲ್ ಅಕ್ಕಪಕ್ಕ ಇರಬೇಕು ಅಂತ. ನಾ ಪ್ರಿನ್ಸಿಪಾಲ್ ಕೆಳಗೆ ಕೂತಿರ್ತಿದ್ವಿ. ಬಾಯ್. ಹಾಂ, ಬಾಯ್ ಚಿನ್ನು.
ಟಾಟಾ. Later that same evening. ಹೇಗಿತ್ತು? ಹಂಗೆ ಇತ್ತು. ನಾನು ಎಕ್ಸಿಬಿಷನ್ ಇರ್ತೀನಿ ಇವಾಗ ಗಿಫ್ಟ್ಸ್ನ. ಹೌದಾ? ನನ್ನ ಬ್ಯಾಗು ಏನಿದು ಇಷ್ಟು ಭಾರ ಬ್ಯಾಗು? ಇರೋ ಬುಕ್ಸ್ ಎಲ್ಲ ಇರ್ಲಿ ಬಿಡ, ಎತ್ಕೊಂತಾಳೆ. ಚಿನ್ನು, ನಿಮ್ಮ ಅಕ್ಕನೂ ನಿಮ್ಮ ಪಪ್ಪನೂ ಕಾಲೇಜ್ಗೆ ಹೋಗಿದ್ದಾರೆ. ಸೊ ಏನು ಚಿನ್ನಿ ಗಿಫ್ಟೆಲ್ಲ ತಂದ್ಬಿಟ್ಟಿದ್ಯಾ? ಒಂದೊಂದೇ ತೋರಿಸ್ತೀನಿ. ಅಭಿಮಾನಿಗಳು ಕೊಟ್ಟಿರೋದ? ಈ ಚಳಿಲಿ ಫ್ಯಾನ್ ಹಾಕ್ತಿಯಲ್ಲೇ? ಫಸ್ಟು ಲಿಪಿತಾ ಕೊಟ್ಟಿರೋದು. ಲಿಪಿತಾ ಕ್ಯೂಟ್, ಚೆನ್ನಾಗಿದೆ. ಏನಾಯ್ತು? ಅದು ಜಾಯಿನ್ ಮಾಡಿದ್ರೆ ಆಯ್ತು. ಆಗುತ್ತಾ? ತೋರ್ಸೋದು. ಇದು 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 ಚಾರ್ವಿ ಕೊಟ್ಟಿದ್ದು ಫಸ್ಟ್ ಬ್ರೇಸ್ಲೆಟ್. ಚೆನ್ನಾಗಿದೆಲ್ಲ? ತೂರತ್ತ ನಿನ್ ಕೈಗೆ ಅದು ಈ ಥರ ಕಡ ಟೈಪ್ ಹಾಕೋದು ಚೆನ್ನಾಗಿದೆ. ಯಾರು ಚಾರ್ವಿ ಕೊಟ್ಟಿದ್ದ? ಅದು ಇದು ಚಾರ್ವಿ. ಓಕೆ. ಏನು ಲೆಟರ್ ಬರ್ದವ್ರೆ. ಫ್ರಮ್ ಚಾರ್ವಿ 9th ಡೇಟ್ ಟು ಸ್ಟಾರ್ ಸ್ಟೂಡೆಂಟ್ ಚಿನ್ಮಯಿ 9th ರೆಸ್ಪೆಕ್ಟೆಡ್ ಸ್ಟಾರ್ ಸ್ಟೂಡೆಂಟ್ ಸಬ್ಜೆಕ್ಟ್ ಬರ್ತ್ಡೇ ಗಿಫ್ಟ್ ತೆಗಿಬೇಡ. ಹ್ಯಾಪಿ ಬರ್ಡೇ ಸ್ಟಾರ್ ಸ್ಟೂಡೆಂಟ್ ಯುವರ್ ಫ್ರೆಂಡ್ ಚಾರ್ವಿ. ಸ್ಟಾರ್ ಸ್ಟೂಡೆಂಟ್ ಏನು ಕರೆಯೋದು ಅಂತ ಮೊದಲು ಕಾಂಟ್ಯಾಕ್ಟ್ ಕೊಟ್ಕೊಡ್ತೀನಿ. ಸ್ಟಾರ್ ಸ್ಟೂಡೆಂಟ್ ಅಂತ ಏನಕ್ಕೆ ಕರೆಯೋದು ಅಂದರೆ ನಿಮ್ಮ ಮ್ಯೂಸಿಕ್ ಟೀಚರು. ಎಸ್, ಮ್ಯೂಸಿಕ್ ಟೀಚರು ಎಲ್ಲದಕ್ಕೂ ನನ್ನೇ ಕರೆಯೋದು. ಅದಕ್ಕೆ ಅವ್ರನ್ನ ಸ್ಟಾರ್ ಸ್ಟೂಡೆಂಟ್ ಅಂತ ಕರ್ತಿದ್ದು. ಇದನ್ನು ಅವಳೇ ಕೊಟ್ಟಿರೋದು. ಏನಿದು? ಸ್ಟಾರ್ ಮ್ಯೂಸಿಕ್ ಟೀಚರ್ ಕೊಟ್ಟಿರೋದ ಇದು? ಅಲ್ಲ ಫ್ರೆಂಡ್ ಸ್ಟಾರ್ ಸ್ಟೂಡೆಂಟ್. ಮ್ಯಾಮ್ ನಾನು ಏನು ಸ್ಟಾರ್ ಸ್ಟೂಡೆಂಟ್ ಅಂತ ಕರೆಯಲ್ಲ, ನಮ್ಮ ಫ್ರೆಂಡ್ಸ್ ರೇಕ್ಸೋದು. ಅದಕ್ಕೆ ಈ ಲೆಟರ್ ಸ್ಟಾರ್ ಸ್ಟೂಡೆಂಟ್ ಅಂತ ಇದೆ. ಅಷ್ಟು ಸ್ಟಾರ್ ಇದೆ. ಈ ಚಾಕ್ಲೇಟು, ಈ ಲೆಟರ್ ಡೇಟು ವೆಲ್ಕಮ್ ಟು 14 years ಫ್ರಮ್ ನಿಹಾರಿಕಾ ಟು ಚಿನ್ಮಯಿ ವಿತ್ ಲಾಟ್ಸ್ ಆಫ್ ಲವ್. ಈಗ 14. Happy birthday Chinmayi, happy birthday star student. On this day of your life I wish that you get more happiness and love you deserve and all your dreams come true. You are an amazing singer. Hope so. ನಾನು ನಿನ್ನ ಒಳ್ಳೆ ಫ್ರೆಂಡ್ ಆಗಿದ್ದೀನಿ ಅಂತ. ನನಗೆ ಗೊತ್ತು ನಿನಗೆ ನನ್ನ ಜೊತೆ ಅಟ್ಯಾಚ್ಮೆಂಟ್ ಅಥವಾ ಕಮ್ಯುನಿಕೇಷನ್ ಇಲ್ಲ ಅಂತ, ಬಟ್ ಸ್ಟಿಲ್ ಅಕ್ಕಪಕ್ಕ ರೋ ಅಲ್ಲಿ ಕೂತು ಮಾತಾಡ್ತೀವಿ. ಮೇ ಯುವರ್ ಬರ್ಡೇ ಬಿ ಆಸ್ ಅಮೇಝಿಂಗ್ ಯು ಆರ್. ಅಲ್ಲ ಚಿನ್ನು, ಅದ ಮೇಲೆ ಎಷ್ಟು ಚೆನ್ನಾಗಿ ಮಾಡಿದಾರೆ ಒಳಗಡೆ ಡಿಸೈನು ಎಲ್ಲ. ಇದು ಅವಳು ಇವತ್ತು ಬೆಳಗ್ಗೆ ಕುತ್ಕೊಂಡು ಮಾಡಿರೋದು. ಈ ಚಾಕ್ಲೇಟು ಇದು ಅವಳು ಕೊಟ್ಟಿರೋದು ನಿಹಾರಿಕಾ. ಮಮ್ಮ ನನ್ಗೆ ಆ ಚಾಕ್ಲೇಟ್ ಫೇವ್ರೇಟ್, ಅಕ್ಕಂಗೂ ನಮಗೂ ತುಂಬ ತೆಗಿಬೇಡ ಮಮ್ಮ ತೆಗಿತಾವ. ಸಂಜೆ ತೆಗಿಯುವಂತೆ ಬಿಡ, ಒಟ್ಟಿಗೆ ಎಲ್ಲರೂ 3 ಜನ ತಿನ್ನೋದು. ನನಗೆ ಇದು ಯಾರು ಕೊಟ್ಟಿದ್ದು ಅಂತ ನನಗೆ ಗೊತ್ತಿಲ್ಲ. ನೋಡು, ಬ್ಯಾಡ್ ಗರ್ಲ್. ನಿಹಾರಿಕಾ ಕೊಟ್ಟಿದ್ದು ಅನ್ಸುತ್ತೆ. ಐ ಡೋಂಟ್ ರಿಮೆಂಬರ್ ಯಾರು ಕೊಟ್ಟಿದ್ದು. ಯಾರೊಬ್ರು ಕೊಟ್ಟಿದ್ದು ಹಾಕೋ. ನಿಹಾರಿಕಾ ಇರಬೇಕು. ನಿಹಾರಿಕಾ ಪ್ಲೀಸ್ ಫಿಕ್ಸ್ ಮಾಡಿಕೊಡಿ. ಇದು ಸೆಟ್ಟು, ಓಲೆ ಸ್ಟಡ್ಡು, ರಿಂಗು. ನೀನು ಮದುವೆನಲ್ಲಿ ಕೇಳ್ತಿದ್ದಲ್ಲ ಈ ಥರ ರಿಂಗ್ ಕೊಡಿಸು ಅಂತ, ಸಿಗ್ಲಿಲ್ಲ, ಇವಾಗ ಸಿಕ್ಕಿದೆ ನೋಡು. ಇದು ಚೈನು. ಚೆನ್ನಾಗಿದೆಲ್ಲ. ಆ್ಯಂಡ್ ಇದು ಬ್ರೇಸ್ಲೆಟ್. ಯಾರು ಒಬ್ಬರೇ ಕೊಟ್ಟಿದ್ದಾರೆ? ಇಷ್ಟು ದಿಶಾ ಕೊಟ್ಟಿದ್ದು. ದಿಶಾ ಪಟಾಣಿ. ಎಸ್, ಇದು ದೊಡ್ಡಮ್ಮ ಕೊಟ್ಟಿದ್ದು. ಅರ್ಧ ತಿನ್ಕೊಂಡು ತಟಾಡ್ಕೊಂಡು ಬಂದು ಇನ್ನು ಅರ್ಧ ಕೊಟ್ಟರು. ಬೆಳಗ್ಗೆ ನಿಮ್ಮ ಅಕ್ಕ ಕೊಟ್ಟಿದ್ಲು, ಇವಾಗ ಇದೆ ಮತ್ತೆ ಚಾಕ್ಲೇಟು. ಈಗ ನಿನ್ನ ಫ್ರೆಂಡು ಚಾಕ್ಲೇಟು, ಎಲ್ಲರೂ ಚಾಕ್ಲೇಟೇ. ಇದನ್ನು ಸರಿ ಮಾಡಿಕೊಡಿ. ಸರಿ, ಊಟ ಮಾಡುವಂತೆ. ನೀನು ಹೇಳಿರೋ ರೆಸಿಪಿ ಎಲ್ಲ ಮಾಡಿದ್ದೀನಿ. ಬರೋಗು ಊಟ ಮಾಡುವಂತೆ. ಕೈಕಾಲು ತೊಳ್ಕೊಂಬರೋಗು. ಹೇಳಲ್ಲ ಗೈಸ್. ಮತ್ತೆ ಮನೆಗೆ ಬಂದ್ಬಿಟ್ಟು ಟಿಫನ್ ಬಾಕ್ಸಲ್ಲೂ ಅದೇ ತಿಂದು, ಬೆಳಗ್ಗೆನೂ ಅದೇ ತಿಂದು, ಮತ್ತೆ ಅದನ್ನೇ ಬಿಸಿ ಬಿಸಿ ಮಾಡಿಸ್ಕೊಂಡು ತಿಂತಿದ್ದೀನಿ. ಇಷ್ಟ ಅಂತ. ಎಸ್, ಬೇಗ ತಿನ್ನು ಗೈಸ್. ಇದು ಜೀರಾ ರೈಸು ಆ್ಯಂಡ್ ವಾಟ್ ಇಸ್ ದಾಲ್ ತಡ್ಕ ಮಾಡಿದ್ದಾರೆ. ನಾನು ಗೀ ರೈಸ್ ಮಾಡ್ತೀನಿ ಗೈಸ್. ಆಸಮ್ ಆಗಿರುತ್ತೆ, ಬಟ್ ನನ್ನ ಬೀಟ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಚೆನ್ನಾಗಿದೆ, ಆದರೆ ನನ್ನ ಬೀಟ್ ಮಾಡೋಕ್ಕಾಗಿಲ್ಲ. ಆಯಿತು ಬಿಡಿ ಮೇಡಮ್. ಗೈಸ್, ಡೆಸರ್ಟಲ್ಲಿ ಕ್ಯಾರೆಟ್ ಹಲ್ವಾ.
ನಾನು ಕೇಳಿ ಮಾಡಿಸಿದ್ದು. ಜಾಮೂನ್ ಮಾಡ್ತೀನಿ ಅಂದೆ ನೀನು ಬೇಡ ಜಾಮೂನ್ ಅಂದಲ್ಲ. ಇಷ್ಟ ಆಗಲ್ಲ, ಸೊ ಹಲ್ವಾ ಬೆಟರ್ ಅಂದ್ಬಿಟ್ಟು ಹಲ್ವಾ ಇದೆ. ಹೇಗಿದೆ? ಹಲ್ವದ ಥರ ಇದೆ, ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿ. ಥ್ಯಾಂಕ್ ಯು. ವೆಲ್ಕಮ್. ಗೈಸ್ ಬರ್ಡೇ ಕೇಕ್ ಮತ್ತು ಬರ್ಡೇಗಲ್ಲಿ ಇಬ್ಬರು ರೆಡಿ. ನಾನು ಕೊಡಿಸಿದ ಬಟ್ಟೆ ಹಾಕಿದ್ದಾಳೆ ಚಿನ್ಮಯ್. ಚಿನ್ಮಯ್ ಒಂಚೂರು ಈ ಕಡೆ ಬೈ, ಬ್ರೈಟ್ ಬರ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಬಟ್ ಎಸ್, ಆ ಸ್ಲ್ಯಾಶ್ ತೆಗ್ದು ಸ್ವಲ್ಪ ತೋರಿಸು. ಅಯ್ಯೋ ಬೇಗ ಕೇಕ್ ಕಟ್ ಮಾಡಿ ಹೋಗ್ಬೇಕು. ಹಾಂ ತಿನ್ಬೇಕು. ಮಾಡು ಬೇಗ ಕೇಕ್ ಕಟ್. ತಿನ್ಬೇಕು ಬೇಗ. ಅಲ್ಲೊಬ್ಬ ಕೇಕ್ಗೆ ಅರ್ಜೆಂಟಾಗಿ ಕಾಯ್ತಾ ಇದ್ದಾರೆ. ಅಷ್ಟು ಬರ್ಗೆಟ್ ಹೋಗೋರೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಲಿರಿಕ್ಸ್ ಎಲ್ಲ ಚೇಂಜ್ ಮಾಡ್ಬಿಟ್ಲು ಹೇಳು. Emotional damage. ಲೇಟ್ ಕಮ್ಮರ್ ಜಿಮ್ಗೆ ಹೋಗಿದ್ರು, ಜಿಮ್ ಬಾಡಿ ಅವರು, ಅದಕ್ಕೆ ಲೇಟ್ ಆಗಿ ಬಂದಿದ್ದಾರೆ. ಹಾಂ ಗೈಸ್, ಈಗ ಕೇಕ್ ಕಟ್ ಎಲ್ಲ ಆದಮೇಲೆ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಇವತ್ತು ನೈಟ್ ಊಟ ಬಂದು ಏನಿತ್ತು ಅಂದರೆ ಮೊಸರನ್ನ, ಸಿಂಪಲ್ಲಾಗಿ ಎಲಿಗೆಂಟಾಗಿ. ಮೊಸರನ್ನ ತಿನ್ನೋ ಮಜಾನೇ ಬೇರೆ. ಎಲ್ಲ ಫುಲ್ ಬಾಲ ತಣ್ಣಗಾಯಿತು, ಫುಲ್ ಚೆಲ್ಲಾಗಾಯಿತು. ಆಮೇಲೆ ಇಲ್ಲ ಬರ್ಡೇಗಲ್ಲಿ ಬಂದು ಇದೇನಿದು ಬೆಳಗ್ಗೆ ಕೇಕ್ ಕರೆಕ್ಟಾಗಿ ಬರ್ಸ್ಕೊಂಡಿಲ್ಲ ಈ ಹುಡುಗಿ. ಇನ್ನೂ ಮುಖ ತೊಳೆದೇ ಇಲ್ಲ. ಕ್ಲೆನ್ಸ್ ಮಾಡಬೇಕು ಗೈಸ್. ಬರ್ಡೇಗಳ ಹತ್ರನೇ ನಮ್ಮ ಮನೇಲಿ ಎಲ್ಲ ಕೆಲಸ ಮಾಡಿಸ್ತಾರೆ. ಆ ಬಟ್ಟೆ ನಾನು ದೊಡ್ಡ ಕೆಲಸ ಮಾಡಿ ಕಸ ಗುಡಿಸಿದ್. ಹೌದೌದು, ಇವರೆಲ್ಲ ಸುಮ್ ಕುತ್ಕೊಂಡು ಮಾತಾಡ್ತಾರೆ. ಎಸ್ಪೆಷಲಿ ಇವಳು, ಎಸ್ಪೆಷಲಿ ನಾಳೆ ಸಿಕ್ಕಾಪಡೆ ಲಾಂಗ್ ಡೇ ಇರುತ್ತೆ. ಫುಲ್ ಪ್ಯಾಕ್ಡ್ ಆಗ್ಬಿಟ್ಟಿದ್ದೀನಿ. ಬೆಳಗ್ಗೆ ಇದ್ರೆ ತಿರ್ಗಾ ನೈಟ್ ಮನೆಗೆ ಬರೋದು, ಆ ಥರ ಫುಲ್ ಪ್ಯಾಕ್ ಆಗ್ಬಿಟ್ಟಿದ್ದೀನಿ. ಸೊ ಆ ಡೇಗೆ ನಾನು ಇವಾಗ ರಿಫ್ರೆಶ್ ಆಗಬೇಕು, ಬೇಗ ಹೋಗಿ ಮಲ್ಕೋಬೇಕು, ಬೇಗ ಎದೋಬೇಕು. 9 ಗಂಟೆಗೆ ಮನೆಯಿಂದ ಹೋದ್ರೆ ರಾತ್ರಿ ಬರೋದಿನ್ನ ಅಲ್ಲ. ಆ ಥರ ಪ್ಯಾಕ್ ಆಗಿಬಿಟ್ಟಿದ್ದೀನಿ. ಇವಾಗ ಹೋಗಿ ಮಲ್ಕೊಳ್ಳೋದು ಅಷ್ಟೇ ಗೈಸ್. ದಟ್ಸ್ ಫಾರ್ ಟುಡೇ ಗೈಸ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಡು ನಾಟ್ ಫರ್ಗೆಟ್ ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.